ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು, ಹಬ್ಬಗಳು ಸ್ಟಾರ್ಟ್ ಆಯಿತು, ಸಂಡಿಗೆ ಹಪ್ಪಳ ಮಾಡೋ ಸೀಸನ್ ಬಂತು. ಯಾರಿಗೆಲ್ಲ ಹಪ್ಪಳ ಸಂಡಿಗೆ ಮಾಡೋಕ್ಕೆ ಬರೋದಿಲ್ಲ ಹಾಗೂ 3 ದಿನ ಅಕ್ಕಿ ಹೇಗಪ್ಪ ನೆನೆಸೋದು, ಅದನ್ನು ಹಿಟ್ಟಾಕ್ಸೋದು ತುಂಬ ಕಷ್ಟ ಅಲ್ವಾ ಅನ್ನೋರಿಗೆ ತುಂಬ ಈಸಿಯಾಗಿ ಯಾವ ರೀತಿಯಾಗಿ 1 ನೈಟಲ್ಲಿ ಸಂಡಿಗೆಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮ್ಮದು ಸಂಡಿಗೆ ಅಂತೇಳಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೀವು 1 ವರ್ಷದವರೆಗೂ ಸ್ಟೋರ್ ಮಾಡಿಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಆ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ಬನ್ನಿ ನೋಡ್ಕೊಳ್ಳೋಣ. ನಾನು 1 ಗ್ಲಾಸ್ ಅಷ್ಟು ಅಕ್ಕಿಯನ್ನು ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೆ, ಅಂದರೆ ಈವ್ನಿಂಗ್ ನೆನೆಸ್ಕೊಂಡಿದ್ದೆ. ಈವ್ನಿಂಗಲ್ಲಿ ನೀರು ನೀಟಾಗಿ 2-3 ನೀರು ತೊಳೆದ್ಬಿಟ್ಟು ನೆನೆಸ್ಕೊಂಡಿದ್ದೆ. ಈಗ ನೋಡಿ ಮಾರ್ನಿಂಗಲ್ಲಿ ನಾನು ತೆಗಿತಾ ಇದ್ದೀನಿ, ಈ ಥರ ಆಗಿದೆ. ಮಾರ್ನಿಂಗಲ್ಲಿ ಇದನ್ನು ನೀಟಾಗಿ 3-4 ಸತಿ ವಾಶ್ ಮಾಡಬೇಕು. ಯಾಕಂದರೆ ಅದರಲ್ಲಿ ರಾತ್ರಿ ನೆನೆಸಿರೋದ್ರಿಂದ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. 3-4 ನೀರನ್ನು ವಾಶ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಿಂಗೆ ಮುಟ್ಟಿದರೆ ಪೇಸ್ಟ್ ಥರ ಅನ್ನಿಸ್ಬೇಕು, ಒಂಚೂರು ತರ್ತರಿಯಾಗಿರಬಾರ್ದು, ತುಂಬಾ ತಿಕ್ ಪೇಸ್ಟ್ ಆಗಿರಬೇಕು. ನೋಡಿ ಈ ಥರ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ನಾವು ಅದೇ ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ಕೈಯಿಂದ ಹಿಟ್ಟು ಜಾರಬೇಕು. ನೀವು ದೋಸೆ ಹಿಟ್ಟು ಯಾವ ರೀತಿಯಾಗಿ ಮಾಡ್ತಿರಲ್ಲ ಅದೇ ರೀತಿ ಹದದಲ್ಲಿ ಇದನ್ನು ಹಿಟ್ಟನ್ನು ಮಾಡ್ಕೊಳ್ಬೇಕು. ಆ ಹಿಟ್ಟನ್ನು ಮಾಡ್ಕೊಂಡಾದ್ಮೇಲೆ ಒಂದು ಅಳತೆಗೆ ಡಬ್ಬಿ ಅಥವಾ ಅದೇ ಮಿಕ್ಸಿ ಜಾರ್ ತೊಗೊಳ್ಬೇಕು. ನೋಡಿ ಈ ಮಿಕ್ಸಿ ಗ್ರೈಂಡರಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಕೈ ತೋರಿಸ್ತಾ ಇದ್ದೀನಿ ಅಲ್ವಾ, ಅಷ್ಟೇ ನನ್ನ ಹಿಟ್ಟಿದೆ. ಅದೇ ಮಿಕ್ಸಿ ಜಾರಲ್ಲೇ ಎಷ್ಟು ಹಿಟ್ಟು ಬಂದಿತ್ತಲ್ಲ ಅಷ್ಟೇ ನೀರನ್ನು ತಗೊಳ್ಬೇಕು. 1 ಜಾರ್ ಬಂದಿತ್ತಲ್ವ, 1 ಜಾರ್ಗೆ 2 ಜಾರ್ ಆಗ ಅಳತೆ ಲೆಕ್ಕದಲ್ಲಿ 1 ಕಪ್ಗೆ 2 ಕಪ್ ಅಂತ ಹೇಳಿ ಲೆಕ್ಕದಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಪ್ಪಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಬೆಚ್ಚಗಾಗಬೇಕು. ನೀರು ಕುದಿಬಾರ್ದು. ಬೆಚ್ಚಗಾದ್ಮೇಲೆ ನಾವು ರುಬ್ಬಿ ದೋಸೆ ಹಿಟ್ಟು ಹದದಲ್ಲಿ ಮಾಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ನೀವು ಒಂಚೂರು ಅದನ್ನು ಬಿಡಬಾರ್ದು. ಬಿಡ್ದಾಗೆ ನೀಟಾಗಿ ಕಲಿಸ್ತಾ ಇರಬೇಕು. ಯಾಕಂದರೆ ಇದು ಬೇಗನೆ ತಿಕ್ಕಾಗಿ ತಳ ಹಚ್ಕೊಳ್ಳುತ್ತೆ. ಹಾಗಾಗಿ ನೀಟಾಗಿ ನೀವು ಆಡಿಸ್ತಾನೇ ಇರಬೇಕು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಮೊದಲನೇ ಸಲ ಮಾಡ್ಕೊಳ್ಳೋರ್ಗೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಆಗಿದೆ. ನಾನು ಇಷ್ಟು ಈಸಿಯಾಗಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಗಂಟಾಗಿದೆ ಅಂತ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ತಿರುಗಿಸ್ತಾ ಇದ್ದಂಗೆ ಅದು ನೀಟಾಗಿ ಎಲ್ಲ ಗಂಟುಗಳು ಹೋಗ್ಬಿಟ್ಟು ನೀಟಾಗಿ ಹಿಟ್ಟು ನಮ್ಮದು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರಲ್ಲ ನಾನು ಎಷ್ಟು ಚೆನ್ನಾಗಿ ಬಿಡ್ದೇನೆ ಕಲಿಸ್ತಾ ಇದ್ದೀನಿ ಅಂತ ಹೇಳಿ. ನೋಡಿ ಎಲ್ಲ ಗಂಟುಗಳು ಹೋಗಿ ನೀಟಾಗಿ ನೈಸ್ ಆಗಿದೆ. ಈ ಥರ ಆದಮೇಲೆ ನೀಟಾಗಿ ಗಟ್ಟಿ ಆದಮೇಲೆ ಇದಕ್ಕೆ ನಾನು ಎಳ್ಳನ್ನು, ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ನಿಮ್ಗೆ ಯಾವುದು ಇದು ಅದನ್ನು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮು ಉರಿ ಹೈಯಲ್ಲೇ ಇರಲಿ. ನೋಡಿ ಜೀರಿಗೆನ ತುಂಬ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಷ್ಟು ನಮ್ಮದು ಸಂಡಿಗೆ ಅಥವಾ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ನಾರ್ಮಲಾಗಿ ಅದು ಯೆಲ್ಲೋ ಕಲರ್ ನಾವು ನೀರಲ್ಲಿ ಹಾಕಿದ್ರೂ ಬಿಡುತ್ತೆ. ಹಾಗಾಗಿ ನಮ್ಮ ಸಂಡಿಗೆ ಯೆಲ್ಲೋ ಕಲರ್ ಆಯಿತು ಅಂತೆಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ನಾನು ಅಜ್ವಾಯಿನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಡೈಜೆಷನ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ನೀಟಾಗಿ ಆಡಿಸ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿ 1-2 ನಿಮಿಷ, ಜಾಸ್ತಿ ತಣ್ಣಗಾಗೋಕ್ಕೂ ಬಿಡಬಾರ್ದು ಇದನ್ನು, ಇಲ್ಲಾಂದರೆ ಸಂಡಿಗೆ ಹಾಕಬೇಕಾದ್ರೆ ಏರಾಗಿಬಿಡುತ್ತೆ. ನೀಟಾಗಿ 1-2 ಮಿನಿಟ್ಸ್ ಹಿಂಗೆ ಮುಚ್ಚಿ ಹಿಂಗೆ ಏನಾದರೂ ನೀವು ಪ್ರಿಪೇರ್ ಹಾಸ್ಕೊಳ್ಳೋದಿದ್ದರೆ ಅದನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಟ್ಟು ನಂದು ಇವಾಗ ರೆಡಿ ಆಗಿದೆ. ಇದನ್ನು ಈಗ ನಾನು ಒಂದು ಸೀರೆನ ತೊಗೋಬೇಕು. ಒಂದು ಸೀರೆ ತೊಗೊಂಡು ಅದನ್ನು ಹಸಿ ಮಾಡಿಕೊಂಡು ಮೇಲ್ಗಡೆ ಬಿಸಿಲು ಎಲ್ಲಿ ನೀಟಾಗಿ ಬರುತ್ತೋ ಅಲ್ಲಿ ಹಾಸ್ಕೊಳ್ಬೇಕು. ಯಾಕಂದರೆ ನೀವು ಸಂಡಿಗೆ ಇಡಬೇಕಾದ್ರೆ ಸೀರೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಅಷ್ಟೇ ಹಸಿಯಾಗಿ ಮಾಡ್ಕೊಳ್ತಾ ಇರೋದು. ಈ ಥರ ಹೊರಳಿಗೆ ಹಾಕ್ಕೊಂಡು ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಹೀಗೆ ನಾನು ಮಾರ್ನಿಂಗ್ ಹಾಕಿದ್ದೆ. ಮಾರ್ನಿಂಗ್ ಹಾಕಿಬಿಟ್ಟು ಓವರ್ 1 ಡೇ ಫುಲ್ಲು ಬಿಸಿಲಿಗೆ ನೀವು ಒಣಗಿಸೋಕ್ಕೆ ಬಿಡಬೇಕು. ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು 1 ವರ್ಷ ಸ್ಟೋರ್ ಮಾಡಿದ್ರು ಏನೂ ಆಗೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟೇ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ನಾನು ಈವ್ನಿಂಗ್ವರೆಗೂ ನೆನೆಸಿದ್ದೆ. ನೋಡಿ ಈ ಥರ ಒಣಗೋಗಿದೆ. ಒಣಗಿಲ್ಲ ಅಂದರೆ ಏನೂ ಚಿಂತೆ ಮಾಡಬೇಡಿ, ನೆಕ್ಸ್ಟ್ ಡೇ ಇನ್ನೊಂದು ಸಲ ಒಣಗಿಸಿ. ಈ ಥರ ಒಣಗಿರೋದನ್ನು ಬಿಡಿಸ್ಬೇಕಲ್ವ, ಕೈಯಿಂದ ಬಿಡಿಸೋಕ್ಕಾಗಲ್ಲ. ಒಂದು ಬಕೆಟಲ್ಲಿ ನೀರನ್ನು ತುಂಬಿ ನಾವು ಒಣಗಿಸಿದ್ವಲ್ಲ ಹಪ್ಪಳ, ಅದು ಸೀರೆನೇ ಫುಲ್ ಎದ್ಬಿಟ್ಟು ತಕ್ಷಣ ತೆಗಿಬೇಕು. ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ. ತೆಗೆದ್ಬಿಟ್ಟು ಸೀರೆ ತೆಗೆದ್ಬಿಟ್ಟು ನೀರೆಲ್ಲ
ಇಳಿದಾಗ ನೀವು ಈಸಿಯಾಗಿ ನೋಡಿ ಕೈಯಿಂದ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಿಟ್ಕೊಳ್ತಾ ಇದೆ ಅಂತ ಹೇಳಿ. ನೀವು ಇಲ್ಲಾಂದರೆ ಸೀರೆನ ಮೇಲೆತ್ತಿ ಸ್ವಲ್ಪ ಹಿಂಗೆ ಕೊಡುವುದ್ರೆ ಎಲ್ಲನೂ ಕೂಡ ಕೆಳಗಡೆ ಉದುರುತ್ತೆ ನೋಡಿ. ಈ ಥರ ನಾನು ಬೆಳಗ್ಗೆ ತಗೊಂಡಿದ್ದೀನಿ. ನೆಕ್ಸ್ಟ್ ಡೇ ಇದನ್ನು ಮತ್ತೆ ಒನ್ ಡೇ ಒಣಗಿಸಿದ್ಮೇಲೆ ಈ ಥರ ರೆಡಿಯಾಗಿದೆ. ಈ ಥರ ರೆಡಿಯಾಗಿರೋದನ್ನು ನಾವು ಬಿಸಿ ಬಿಸಿ ಎಣ್ಣೆಯಲ್ಲಿ ನೀಟಾಗಿ ಕರ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುವಂಥ ಸಂಡಿಗೆ ರೆಡಿಯಾಗುತ್ತೆ. ನಿಮಗೆ ಈ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿರುವಂಥ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಇದೇ ಥರ ನಿಮಗೆ ರೆಸಿಪಿ ಇಷ್ಟ ಆಗಿ ನೀವು ಟ್ರೈ ಮಾಡಿ ನನಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಸ್ಟೋರ್ ಮಾಡಿಟ್ಕೊಳ್ಳೋಕ್ಕೂ ಯಾವುದೇ ತೊಂದರೆ ಇಲ್ಲ.